ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮಮತಾ ಬೇಗಮ್ದು ಈಗ ಹೊಸ ವರಸೆ. ಇಷ್ಟು ದಿವಸ ಅವರು SIR ಮಾಡೋದು ಬೇಡ, ಇದು NRC ಬೇರೆ ರೂಪದಲ್ಲಿ ಬರ್ತಾ ಇದೆ, ನಮ್ಮಲ್ಲಿದ್ದಂಥ ಬಂಗಾಳಿಗಳೇನಿದ್ದಾರೆ ಅವ್ರನ್ನ ಬಾಂಗ್ಲಾದೇಶಕ್ಕೆ ಹೊರಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ, ನಮ್ಮ ಮತದಾರನೆಲ್ಲ ಓಡಿಸ್ತಾ ಇದ್ದಾರೆ, ಮತದಾರರ ಹಕ್ಕನ್ನು ಕಿತ್ಕೋತಾ ಇದ್ದಾರೆ, ಈ ರೀತಿಯಾಗಿ ಒಂದಿಲ್ಲ ಒಂದು ಆರೋಪವನ್ನು ಮಾಡ್ತಾನೆ ಇದ್ದರು. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಬಿಡೋದೇ ಇಲ್ಲ ಅಂತ ಹಠ ತೊಟ್ಟು ನಿಂತಿದ್ದರು. ಈಕೆಯ ಚೇಲಾನಾದಂಥ ಅಲ್ಲಿಯ ಕಲ್ಕತ್ತಾದ ಮೇಯರು ಅವ್ರು ಬಂದರೆ ಕಾಲು ಮುರಿತೀನಿ ಅಂತ ಬೇರೆ ಹೇಳಿದ್ದ. ಯಾರೇ ಚುನಾವಣಾಧಿಕಾರಿಗಳು ಬಂದರೂ ಕೂಡ ಅವ್ರಿಗೆ ಇಲ್ಲಿ ಕಾಲು ಮುರಿಯಲಾಗತ್ತೆ, ಕೈ ಮುರಿಯಲಾಗತ್ತೆ. ಅದು ಹೆಂಗೆ ಬಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾರೆ ನಾವು ನೋಡ್ತೀವಿ ಅಂತ. 2003 ನಂತರ ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿಯವರೆಗೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗೇ ಇಲ್ಲ. 12 ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಏಕಕಾಲಕ್ಕೆ ಈ ರೀತಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಆದೇಶ ಮಾಡ್ತು. ಆದೇಶ ಮಾಡಿದಾಗ ಅದರಲ್ಲಿ ಪಶ್ಚಿಮ ಬಂಗಾಳವೂ ಸೇರಿಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಶುರುವಾಯಿತು. ಸ್ವತಃ ಈಕೆಯೇ ಮಮತಾ ಬೇಗಮ್ನೇ ಫಾರಮನ್ನು ಇಸ್ಕೊಂಡಂಥ ಒಂದು ಸುದ್ದಿಯನ್ನು ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಈಗಾಗಲೇ ಹೇಳಿದ್ದೆ. ಈಗ ನಿನ್ನೆ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ ಮಮತಾ ಬೇಗಮ್ ಅವರು. ಏನಿದು ಹೊಸ ವರಸೆ, ಏನಂತೆ ವಿಷಯ? ಮಾಲ್ಡಾದಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದರು. BLOಗಳಿಗೆ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ, ಭಾಳಷ್ಟು ಜನ ಪ್ರಾಣವನ್ನು ಕಳ್ಕೊತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಆದ್ದರಿಂದ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ನಿಲ್ಲಿಸಬೇಕು. ನೋಡಿ, ಒಬ್ಬ ಸಂವಿಧಾನಾತ್ಮಕವಾಗಿ ಮುಖ್ಯಮಂತ್ರಿ ಆಗಿರುವಂಥ ಹೆಣ್ಮಗಳಿಗೆ ಈಕೆ ಈ ರೀತಿಯ ಅನ್ಯಾಯ ಆದ ಸಂದರ್ಭದಲ್ಲಿ, ಸಾಮಾಜಿಕವಾಗಿ ಅದು ದೊಡ್ಡ ಸಮಸ್ಯೆ ಆದ ಸಂದರ್ಭದಲ್ಲಿ ಹೋಗಬೇಕಾಗಿದ್ದು ನ್ಯಾಯಾಲಯಕ್ಕೆ, ಇಲ್ಲ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದು ತನ್ನ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕು. ಆದರೆ ಈಕೆ ಬೀದಿಗಿಳಿದು ರಂಪ ಮಾಡುವುದು ಯಾಕೆಂದರೆ ಅಲ್ಲಿಯ ಜನರಲ್ಲಿ ಸಹಾನುಭೂತಿಯನ್ನು ಉಂಟು ಮಾಡೋದು ಮತ್ತು ಜನರ ಹಾದಿಯನ್ನು ತಪ್ಪಿಸುವಂಥ ಪ್ರಕ್ರಿಯೆ. ಈಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ಏನಂದರೆ, ಯಾವ ಬೂತ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಾಗ್ತಾ ಇದೆಯೋ ಆ ಬೂತ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾದ ಅಗತ್ಯ ಇಲ್ಲ, ಯಾಕೆ ಮಾಡ್ತಾ ಇದ್ದೀರಿ ಅಂತ ಈಕೆ ಗಲಾಟೆಯನ್ನು ಮಾಡಿದರು, ರಂಪವನ್ನು ಮಾಡಿದರು. ಬೂತು ಈಗ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇರುತ್ತೆ, ಅದರಲ್ಲಿ ಒಂದು 300 ಮನೆ 400 ಮನೆ ಒಂದು ಟೌನ್ಶಿಪ್ ರೀತಿಯಾಗಿ ಇರ್ತದೆ ಅಂದ್ಕೊಳ್ಳಿ. ಅಲ್ಲಿಯೇ ಒಂದು ಬೂತ್ ಮಾಡಿದಾಗ ಅದರೊಳಗಡೆ ಇರುವಂಥ ನಿವಾಸಿಗಳು ಬೇರೆ ಯಾವುದೋ ಪ್ರದೇಶಕ್ಕೆ ಹೋಗಿ ಮತ ಹಾಕಬೇಕಾದಂಥ ಅಗತ್ಯತೆ ಇರೋದಿಲ್ಲ ಮತ್ತು ಯಾವುದೇ ಗೂಂಡಾನಿಂದ ತೊಂದರೆಯನ್ನು ಅನುಭವಿಸಬೇಕಾದಂಥ ಅಗತ್ಯತೆ ಬರೋದಿಲ್ಲ, ಸಮಸ್ಯೆ ಬರೋದಿಲ್ಲ. ಹೀಗಾಗಿ ಏನು ಮಾಡಿದರು, ಚುನಾವಣಾ ಆಯೋಗದವರು ಬೂತ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿದರು. ಅದರ ಪ್ರಕಾರ ಬೂತ್ಗಳ ಸಂಖ್ಯೆಗಳು ಜಾಸ್ತಿ ಆಗ್ತವೆ. ಈ ಬೂತ್ಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಯಾಕೆ ಅಂದರೆ ಇವರ TMC ಗೂಂಡಾಗಳು ಮತದಾರನ ಹುಡುಕಿ ಹೊಡೆಯಲಿಕ್ಕೆ ಅವಕಾಶ ಆಗದೆ ಹೋದರೆ ಈಕೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕಾಗೋದಿಲ್ಲ. ಆದ್ದರಿಂದ ಆ ರೀತಿಯಾದಂಥ ಪ್ರಕ್ರಿಯೆ ಬೇಡ ಅಂತ ಈಕೆ ಗಲಾಟೆ. ನಿನ್ನೆ ಮಾಲ್ಡಾದಲ್ಲಿ ಹೇಳ್ತಾರೆ, ನೋಡಿ ಕಂಡಲ್ಲಿ BLOಗಳು ಪ್ರಾಣಾಪಾಯ ಎದುರಿಸ್ತಾ ಇದ್ದಾರೆ, ಪ್ರಾಣವನ್ನು ಕಳ್ಕೊತಾ ಇದ್ದಾರೆ, ಈ ರೀತಿಯಾದಂಥ ಮತದಾರರ ಪಟ್ಟಿಯ ಪರಿಷ್ಕರಣೆ ಬೇಡ, ನಾವು ಇದ್ರ ವಿರುದ್ಧ ಹೋರಾಟ ಮಾಡೋಣ. ಈಗಾಗಲೇ 72% ಅಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗೋಗಿದೆ. ಎಲ್ಲಕ್ಕಿಂತ ಮಜಾ ಏನಪ್ಪ ಅಂತಂದರೆ, ಈಕೆ ಮಾಡಿರುವ ಕೆಲಸ ಹೇಗಿದೆ, ಈಕೆಯ BLOಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, 2208 ಬೂತ್ಗಳ ಮತದಾರರ ಪಟ್ಟಿ ಏನಿರ್ತವೆ, ಆ 2208 ಬೂತ್ಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಅದೇ ರೀತಿಯಾಗಿ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಿದ್ದಾರೆ ಈಕೆಯ BLOಗಳು. ಅಂದರೆ ಕಳೆದ 22 ವರ್ಷಗಳು, ಅಂದರೆ 2003ರಲ್ಲಿ ಆಗಿತ್ತು, 2003ರಲ್ಲಿ ಆಗಿದ್ದು 2025ರವರೆಗೂ 22 ವರ್ಷಗಳಲ್ಲಿ ಈ 2208 ಬೂತ್ಗಳಲ್ಲಿ ಯಾರೂ ಸತ್ತಿಲ್ಲ, ಯಾರೂ ವಲಸೆ ಹೋಗಿಲ್ಲ, ಯಾರೂ ಹೊಸ ಮತದಾರರ ಸೃಷ್ಟಿಯಾಗಿಲ್ಲ. ಅವತ್ತು ಹೇಗಿತ್ತು ಅದೇ ರೀತಿಯಾಗಿ ಈಗಲೂ ಇದೆ ಅಂತ ಅಷ್ಟೇ ಮತದಾರರು ಇಟ್ಕೊಂಡು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಿದೆ ಅಂತ ಸಿಸ್ಟಮ್ಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಚುನಾವಣಾ ಆಯೋಗಕ್ಕೆ ಆಶ್ಚರ್ಯ ಆಯಿತು, ಏನಿದು ಹೇಗೆ ಸಾಧ್ಯ, 22 ವರ್ಷಗಳಲ್ಲಿ ಏನೂ ವ್ಯತ್ಯಾಸ ಆಗಲಾರದೆ ಹಾಗೆ ಒಂದೊಂದು ಬೂತು ಹೇಗೆ ಉಳಿಲಿಕ್ಕೆ ಸಾಧ್ಯ ಅಂತ ತನಿಖೆ ಮಾಡಿದಾಗ ಈಕೆ BLOಗಳಿಗೆ ಹೇಳ್ತಾರೆ, ಯಾವುದೇ ವ್ಯತ್ಯಾಸ ಇಲ್ಲದೆ ಮತದಾರರು ಹೆಂಗಿದ್ದಾರೆ ಹಾಗೆ ಹಾಕಿಬಿಡಿ ಅಂತ ಈಕೆ ದಬಾಯಿಸಿ ಹೆದರಿಸಿ ತನ್ನ ಅಧಿಕಾರಿಗಳನ್ನು ಬಳಸಿಕೊಂಡು ತನ್ನ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಅಷ್ಟು ಮತದಾರರನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಯಾವಾಗ ಇದು ಗೊತ್ತಾಯಿತೋ ತನಿಖೆಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ ಚುನಾವಣಾ ಆಯೋಗ. ಅದು ಸ್ಕ್ರೂಟಿನಿಗೆ ಬಂದ ಸಂದರ್ಭದಲ್ಲಿ
408 ಬೂತ್ಗಳನ್ನು ಹೊರತುಪಡಿಸಿ 408 408 ಬಿಟ್ಟು ಬಾಕಿ ಎಲ್ಲದರಲ್ಲಿಯೂ ಕೂಡ ಈ ರೀತಿಯಾಗಿ ಹೇಗಿದೆಯೋ ಹಾಗೆ ಹಾಕಿದ್ದಾರೆ. ಮತ್ತು ಯಾವ ಸಂಖ್ಯೆ ಕಡಿಮೆ ಆಗಬೇಕು, ಯಾವ ಸಂಖ್ಯೆ ಜಾಸ್ತಿ ಆಗಬೇಕು, ಯಾವ ವ್ಯತ್ಯಾಸವೂ ಆಗಲಾರದೆ ಹಾಗೆ ಫೀಡ್ ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಈಗ ಯಾರ್ಯಾರು BLOಗಳು ಈ ಕೆಲಸವನ್ನು ಮಾಡಿದ್ರು ಅವ್ರ ಮೇಲೆ ಕೇಸ್ಗಳನ್ನು ದಾಖಲು ಮಾಡಲಾಗ್ತಾ ಇದೆ. ನೋಡಿ, ಚುನಾವಣಾ ಆಯೋಗದ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಚುನಾವಣಾ ಆಯೋಗದ ಪ್ರಕ್ರಿಯೆ ಹೇಗೆ ಅಂದರೆ, ಚುನಾವಣಾ ಆಯುಕ್ತರಿಗೆ ಅವ್ರದ್ದೇ ಆದಂಥ ಸಿಬ್ಬಂದಿಗಳು ಇರೋದಿಲ್ಲ. ಯಾವ ರಾಜ್ಯಕ್ಕೆ ಹೋಗ್ತಾರೋ ಆ ರಾಜ್ಯದಲ್ಲಿರುವಂಥ ರಾಜ್ಯ ಸರ್ಕಾರಿ ನೌಕರರನ್ನು ಬಳಸಿಕೊಂಡು ಡೆಪ್ಯೂಟಿ ಮಾಡಿಸಿಕೊಂಡು ಅವರಿಂದ ಚುನಾವಣಾ ಕೆಲಸಗಳನ್ನು ಮಾಡಿಸಲಾಗುತ್ತೆ. ಎಷ್ಟು ದಿವಸ ಅವರು ಈ ಚುನಾವಣಾ ಪ್ರಕ್ರಿಯೆ ಕೆಲಸ ಮಾಡ್ತಾರೋ ಅಷ್ಟು ದಿವಸ ಅವರ ಮೂಲ ಕೆಲಸ ಯಾವುದಿರ್ತಲ್ಲ, ಅವರು ಶಿಕ್ಷಕರಾಗಿದ್ದರೆ ಶಿಕ್ಷಕರು, ರೆವಿನ್ಯೂ ಆಫೀಸರ್ ಇದ್ದರೆ ರೆವಿನ್ಯೂ ಆಫೀಸರು, ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾರೆ ಕಾರ್ಪೊರೇಷನ್ನಲ್ಲಿ, ಅಷ್ಟು ದಿವಸ ಅವರಿಗೆ ರಜೆಯನ್ನು ನೀಡಲಾಗುತ್ತೆ. ಇಲ್ಲಿ ಏನು ಕೆಲಸ ಮಾಡ್ತಾರಲ್ಲ, ಡೆಪ್ಯೂಟಾಗಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅಲ್ಲಿ 3 ಪಟ್ಟು ಅವ್ರಿಗೆ ಭತ್ಯೆಯನ್ನು ಕೊಡಲಾಗುತ್ತೆ. ಈಗ 100 ರೂಪಾಯಲ್ಲಿ ಸಂಬಳ ಪಡಿತಾ ಇದ್ದರೆ ಇಲ್ಲಿ 300 ರೂಪಾಯಿಯನ್ನು ಅವ್ರಿಗೆ ಕೊಡಲಾಗುತ್ತೆ. ಮತ್ತು ಅಲ್ಲಿ 8 ತಾಸು ಕೆಲಸ ಮಾಡಿದರೆ ಇಲ್ಲಿ 6 ತಾಸು ಕೆಲಸ ಮಾಡಿದರೆ ಸಾಕು. ಒಬ್ಬರಿಗೆ ಒಂದು ಬೂತನ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸಂಗ್ರಹಿಸಿ ಸಿಸ್ಟಮ್ಗೆ ಅಪ್ಲೋಡ್ ಮಾಡಿಸಬೇಕು, ಸ್ಕ್ರೂಟಿನಿ ಮಾಡಿಸ್ಬೇಕು ಅಂತ ಇರೋದು. ಹೀಗಿರುವಾಗ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಶ್ನೆ ಎಲ್ಲಿ ಬರುತ್ತೆ? ಮೊದಲನೇದಾಗಿ ಮೂಲ ಕೆಲಸವನ್ನು ಮಾಡಬೇಕಾಗಿಲ್ಲ. ಎರಡನೇದು, ಇಲ್ಲಿ ಕೂಡ ಕೆಲಸದ ಒತ್ತಡವನ್ನು ಹಾಕಿಲ್ಲ. 8ರಿಂದ ಕೆಲಸ 8 ಗಂಟೆ ಕೆಲಸ ಮಾಡೋರಿಗೆ 6 ಗಂಟೆ ಕೆಲಸ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಮೇಲೆ ಅವ್ರಿಗೆ ಒಂದು ಬೂತನ್ನು ಕೊಟ್ಟಾಗ ಆ ಬೂತನ್ನು ಅವರು ಅಷ್ಟು ಮನೆಗಳಿಗೆ ಹೋಗಿ ಮೊದಲು ಫಾರ್ಮ್ ಕೊಡ್ತಾರೆ, ಫಾರ್ಮ್ ಕೊಟ್ಟಾದ್ಮೇಲೆ ಫಾರ್ಮನ್ನು ಈಸ್ಕೊಂಬರ್ತಾರೆ. ಅಷ್ಟೇ ಅವ್ರು ಮಾಡಬೇಕಾದ ಕೆಲಸ. ಅದಾದಮೇಲೆ ಅದನ್ನ ಅಪ್ಲೋಡ್ ಮಾಡಿಸೋದು. ಇದಕ್ಕೆ ಆಯಾ ಜಿಲ್ಲೆಯಲ್ಲಿರುವಂಥ ಜಿಲ್ಲಾಧಿಕಾರಿ ಚುನಾವಣಾ ಅಧಿಕಾರಿಗಳಾಗಿರ್ತಾರೆ. ಸ್ವತಃ ಪಶ್ಚಿಮ ಬಂಗಾಳದ ಸರ್ಕಾರದ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ. ಹಾಗಿರುವಾಗ ಇವ್ರ ಮೇಲೆ ದಬಾವಣೆ ಎಲ್ಲಿಂದ ಬರುತ್ತೆ, ಒತ್ತಡ ಎಲ್ಲಿಂದ ಬರುತ್ತೆ? ಒತ್ತಡ ಎಲ್ಲಿಂದ ಬರುತ್ತೆ ಅಂದರೆ, ಈ ಮಮತಾ ಬೇಗಂ ಅವರ ಗೂಂಡಾಗಳಿದಾರಲ್ಲ, TMCಯ ಕಾರ್ಯಕರ್ತರು ಅನ್ಸ್ಕೊಂಡವರು, TMCಯ ಪದಾಧಿಕಾರಿಗಳು ಅನ್ಸ್ಕೊಂಡವರು, ಮತ್ತು ಉಳಿದ ಚೇಲಾಗಳು ಯಾರ್ಯಾರಿದ್ದಾರೆ, ಗೂಂಡಾಗಳು ಯಾರಿದ್ದಾರೆ, ಅವರು ಈ BLOಗಳ ಅಲ್ಲಿ 2 ಥರ ಇದೆ. ಒಂದು BLO, ಇನ್ನೊಂದು BLA. BLO ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್, ಇನ್ನೊಂದು ಬೂತ್ ಲೆವೆಲ್ ಏಜೆಂಟ್ಸ್. ಬೂತ್ ಲೆವೆಲ್ ಏಜೆಂಟ್ಸ್ ಯಾರು? ಈಗ ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರಿದ್ದಾರೆ ಅವ್ರು ಬೂತ್ ಲೆವೆಲ್ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾರು ತಮ್ಮ ಮತದಾರ ಅಂತ ಗೊತ್ತಿರುತ್ತೆ, ಅವ್ರ ಹೆಸರುಗಳೆಲ್ಲ ಅದರಲ್ಲಿ ಸೇರ್ಪಡೆ ಆಗಿದೆಯೋ ಇಲ್ವೋ ಅದನ್ನು ನೋಡ್ಕೊಳ್ಳಿಕ್ಕೆ ಬೂತ್ ಲೆವೆಲ್ ಏಜೆಂಟ್ಸ್ ಇರ್ತಾರೆ. ಇದು ಸ್ವಯಂ ಸೇವಾ ಕೆಲಸದ ರೀತಿಯಲ್ಲಿ ಅವರು ಆಯಾ ಪಕ್ಷದವ್ರು ಮಾಡ್ಕೋತಾರೆ. TMC ಅವರಿದ್ದರೆ TMC ಅವರು, BJP ಅವರು BJP ಮಾಡ್ಕೋತಾ ಇರ್ತಾರೆ. BLOಗಳು ಹಾಗಲ್ಲ, ಸರ್ಕಾರಿ ಅಧಿಕಾರಿಗಳಾಗಿರ್ತಾರೆ. ಅವರಿಗೆ ನಿಯಮಿತವಾದ ಇಷ್ಟು ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತಿರುತ್ತೆ. ಅವ್ರ ಮೇಲೆ ಯಾವುದೇ ರೀತಿಯ ಒತ್ತಡ ಆಗಲಿ, ದಬಾವಣೆ ಆಗಲಿ, ಈ ರೀತಿ ಮಾಡು ಆ ರೀತಿ ಮಾಡು ಏನಿರೋದಿಲ್ಲ. ಶಿಷ್ಟಾಚಾರ ಏನಿದೆ ಆ ಪ್ರಕಾರ ಮಾಡ್ತಿರ್ತಾರೆ. ಇಲ್ಲಿ ಏನಾಗಿದೆ, ಮಮತಾ ಬೇಗಂ ಅವರ ಚೇಲಾಗಳು ಇವ್ರ ಮೇಲೆ ದಬಾವಣೆ ಮಾಡ್ತಾರೆ. ನೀ ಹೆಸರುಗಳು ಯಾವ ಇದ್ದಾವೆ ಅವನ್ನೆಲ್ಲ ನೀನು ಸೇರಿಸು ಅಂತ ಈ TMC ಗೂಂಡಾಗಳು ಅವ್ರ ಮೇಲೆ ದಬಾವಣೆಯನ್ನು ಮಾಡ್ತಾರೆ, ಬೂತ್ ಲೆವೆಲ್ ಆಫೀಸರ್ಸ್ಗಳ ಮೇಲೆ. ಬೂತ್ ಲೆವೆಲ್ ಆಫೀಸರ್ಸು ಆ ಪಟ್ಟಿಯನ್ನು ಯಥಾ ಪ್ರಕಾರ ತೆಗೆದುಕೊಂಡು ಹೋದಾಗ ಅಲ್ಲಿ ಸ್ಕ್ರೂಟಿನಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಈ ರೀತಿಯದಾದಂಥ ಸಂಕೀರ್ಣವಾದ, ಗೊಂದಲಕರವಾದಂಥ, ಉದ್ವಿಗ್ನವಾದಂಥ ವಿಷಮ ಸ್ಥಿತಿಗೆ ಬೂತ್ ಲೆವೆಲ್ ಆಫೀಸರ್ ಸಿಕ್ಕಾಕೋತಾ ಇದ್ದಾರೆ. ಅವ್ರಿಗೆ ಏನು ಮಾಡಬೇಕು ತಿಳಿಲಾರದೆ, ದಿಕ್ಕೆಟ್ಟು ಏನು ಮಾಡಬೇಕು ತಿಳಿಲಾರದೆ ಕೆಲವೊಬ್ಬರು ಅದರಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು ನಿಜ. ಅದು ಕಾರಣ ಯಾರು? ಇದಕ್ಕೆ ಚುನಾವಣಾ ಆಯೋಗ ಅಲ್ಲ, SIR ಅಲ್ಲ. ಇದಕ್ಕೆ ಮೂಲ ಕಾರಣ TMCಯ ಗೂಂಡಾಗಳು, ಮಮತಾ ಬೇಗಂ ಅವರು. ಆದರೆ ಮಮತಾ ಬೇಗಂ ಇದನ್ನ ಒಪ್ಕೊಳ್ಳೋದಿಲ್ಲ. ಮಮತಾ ಬೇಗಂ ಹೇಳ್ತಾರೆ, ಇಲ್ಲ ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ಒತ್ತಡ ಹೇರಲಾಗ್ತಾ ಇದೆ, ಅವರಿಗೆ ಎಲ್ಲ ಪಟ್ಟಿಯನ್ನು ಸರಿಯಾಗಿ ಪರಿಷ್ಕರಣೆ ಮಾಡ್ಕೊಂಬನ್ನಿ ಅಂತ ಕಳಿಸ್ಲಾಗ್ತಾ ಇದೆ. ಆ ಮಾನಸಿಕ ಒತ್ತಡವನ್ನು ಸಹಿಸಲಾರದೆ, ವೇದನೆಯನ್ನು ಸಹಿಸಲಾರದೆ ಅವರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇಲ್ಲಿ ಮಜಾ ಏನಂದರೆ, ಒಂದು 2 ಕಡೆ ಸ್ವತಃ ಯಾರು BLOಗಳಿದ್ದಾರೋ ಅವರ ಮನೆಯವರೇ ಮಾಹಿತಿ ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ನಮ್ಮ ಮೇಲೆ ಅನಗತ್ಯವಾಗಿ ಒತ್ತಡವನ್ನು ಹಾಕ್ತಾರೆ ಗೂಂಡಾಗಳು. ಹೀಗಾಗಿ ನಮ್ಮ ಮನೆಯವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವ್ರ ಮೇಲೆ ನಿಲ್ಲದ ಹಾಗೆ ತೊಂದರೆಯನ್ನು ಕೊಡ್ತಾರೆ, ಕಿರುಕುಳ ಕೊಡ್ತಾರೆ, ಕೆಲಸವನ್ನು ನಿಭಾಯಿಸ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅವರೇ ಹೇಳಿರುವಂಥ ಒಂದಷ್ಟು ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಇನ್ನು ಈ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡವ್ರ ಹೆಸರಿದಾರಲ್ಲ, ಅವ್ರದ್ದು ಇನ್ನೊಂದು ರೀತಿಯ ಸಮಸ್ಯೆ ಇದೆ. ಅವ್ರದ್ದು ಏನಪ್ಪ ಅಂತಂದರೆ, ಒಬ್ಬ ರೋಹಿಂಗ್ಯಾ ಓಡ್ ಬಂದವನು ಇಲ್ಲಿ ಸೆಟ್ಲ್ ಆಗಿದ್ದಾನೆ ಅಂತ ತಿಳ್ಕೊಳ್ಳೋ, ಒಂದು 20 ವರ್ಷದಿಂದ ಇದ್ದಾನೆ ಅವನು. ಮುಂಚೆ TMC ಅವರು, ಮುಂಚೆ ಎಡರಂಗದವರು, CPMನವರ ವಿರುದ್ಧ ಮಮತಾ ಬೇಗಂ ಇನ್ನಿಲ್ಲದ ಹಾಗೆ ಪ್ರಹಾರ ಮಾಡಿ ಅವ್ರ ಮೇಲೆ ಆರೋಪಗಳನ್ನು ಮಾಡಿ ಆ ಸರ್ಕಾರ ಹೋಗಿ ಈಕೆಯ ಸರ್ಕಾರ ಬಂತು.
ಈಕೆ ಸರ್ಕಾರ ಬಂದ ಮೇಲೆ ಅದೇ ಮೋಡಸ್ ಆಪರೆಂಡಿ ಈಕೆ ಮುಂದುವರ್ಸ್ಕೊಂಡು ಹೋದರು. ಯಾವ ಬಾಂಗ್ಲಾದೇಶಿಯರು ಯಾವ ರೋಹಿಂಗ್ಯಾಗಳು ಬೇಡ ಅಂತ ಈಕೆ ಹೋರಾಟ ಮಾಡಿದ್ರು, ಸ್ವತಃ ಸಂಸತ್ತಿನಲ್ಲಿ ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧರಾಗಿದ್ದರು, ಅದೇ ರೋಹಿಂಗ್ಯಾಗಳನ್ನ ಅದೇ ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನು ತನ್ನ ಮತದಾರರನ್ನಾಗಿ ಮಾಡ್ಕೊಂಡು ವೋಟ್ ಬ್ಯಾಂಕ್ ಮಾಡಿಕೊಂಡ್ರು ಮಮತಾ ಬೇಗಂ ಅವರು. ಹಾಗೆ ಮಾಡಿಕೊಂಡಾಗ ಈಗ ಏನು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ ಇವರೆಲ್ಲ ಸಿಕ್ಕಾಕೋತಾರಲ್ಲ, ಅದಕ್ಕೆ ಆಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಬ್ಬ ವ್ಯಕ್ತಿ ಮತದಾರ ಇದ್ದಾನೆ ಅಂದರೆ ಆತ ಯಾರನ್ನೋ ನಮ್ಮಪ್ಪ ಅಂತ ಹೇಳ್ಬಿಡೋದು. ಆತ ಸತ್ತೋಗ್ಬಿಟ್ಟಿರ್ತಾನೆ. ಒಬ್ಬ ಅಪ್ಪ 2 ಮಕ್ಕಳಿದ್ರು ಅಂತ ತಿಳ್ಕೊಳ್ಳಿ, ಒಬ್ಬ ಗಫೂರ್ ಸಾಬ್ ಅಂತ ಇರ್ತಾನೆ. ಗಫೂರ್ ಸಾಬ್ ಸತ್ತೋಗ್ಬಿಟ್ಟಿದ್ದಾನೆ, ಒಂದು 15 ವರ್ಷದಿಂದ ಸತ್ತಿದ್ದಾನೆ. ಆತ 22 ವರ್ಷಗಳಿಂದ ವೋಟರ್ ಆಗಿದ್ದ, ತೀರ್ಕೊಂಡ. ಅವನಿಗೆ ಮಕ್ಕಳೆಷ್ಟು ಅಂದಾಗ 10 ಜನ ಅಂತ ಇವ್ರು ತೋರಿಸೋದು. 2 ಜನ ಆತನಿಗೆ ಮಕ್ಕಳಿರ್ತಾರೆ, 8 ಜನ ಬೇರೆ ಅಕ್ರಮ ವಲಸಿಗರು ನಮ್ಮ ಅಪ್ಪನ ಹೆಸರು ಗಫೂರ್ ಸಾಬ್ ಅಂತ ಹೇಳಿ ರಿಜಿಸ್ಟರ್ ಮಾಡಿಸೋದು. ಎಲ್ಲಿದ್ದ ನಿಮ್ಮಪ್ಪ ಅಂತ ಕೇಳಿದ್ರೆ 24 ಪರಗನಾದಲ್ಲಿದ್ದ. 24 ಪರಗನಾದಲ್ಲಿ ಹೋಗಿ ನೋಡಿದರೆ ಹೌದಲ್ಲಿ ಒಬ್ಬ ಗಫೂರ್ ಸಾಬ್ ಅಂತಿದ್ದದ್ದು ನಿಜ, ಅವನು ತೀರ್ಕೊಂಡಿದ್ದಾನೆ. ಅಲ್ಲಿ ಹೋಗಿ ಪರಿವೀಕ್ಷಣೆ ಮಾಡಿದಾಗ ಆತನಿಗೆ 2 ಮಕ್ಕಳು ಅಂತ ಗೊತ್ತಾಗತ್ತೆ. ಈಗ ಏನು ಟೆಕ್ನಾಲಜಿ ಬಂದಿದೆ, ತಂತ್ರಜ್ಞಾನ, ಅದರಲ್ಲಿ ಭಾಳ ಸುಲಭವಾಗಿ ಇವ್ರು ಸಿಕ್ಕಾಕೋತಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, BLOಗಳು ತಂದು ಕೊಡುವಂಥ ಫಾರ್ಮ್ನ ಡಿಜಿಟಲೈಸೇಷನ್ ಆಗಿರೋದ್ರಿಂದ 2002 ಮತದಾರರ ಪಟ್ಟಿಯನ್ನು ಅಲ್ಲಿ ಫೀಡ್ ಮಾಡ್ತಾರೆ. ಆ ನಂಬರು, ಮತದಾರರ ಪಟ್ಟಿಯಲ್ಲಿ ನಂಬರು, ಈಗ ಹಾಕಿರುವಂಥ ನಂಬರು, ಆ ಮನೆ ನಂಬರ್ಗೆ ಎರಡೂ ಟ್ಯಾಲಿ ಮಾಡಿದಾಗ ಟ್ಯಾಲಿನೇ ಆಗೋಲ್ಲ. ಅಲ್ಲಿ 2 ಮಕ್ಕಳು ಅಂತ ತೋರಿಸುತ್ತೆ, ಇಲ್ಲಿ 10 ಮಕ್ಕಳು ಅಂತ ತೋರಿಸುತ್ತೆ. ಮತ್ತೆ ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡ ತಕ್ಷಣ 8 ಜನ ಮತದಾರರು ಹೊರಟು ಹೋಗ್ತಾರಲ್ಲ ಅಂತ ಮಮತಾ ಬೇಗಂ ಆಕ್ರಂದನ ಶುರುವಾಗತ್ತೆ. ಈ ರೀತಿಯಾಗಿ ಗೊಂದಲದ ಗೂಡನ್ನಾಗಿ ಮಾಡಿರುವಂಥ ಪಶ್ಚಿಮ ಬಂಗಾಳದಲ್ಲಿ ಕೋರ್ಟ್ ಆದೇಶದ ಮೇರೆಗೆ ಮತ್ತೆ 1 ವಾರ ಎಕ್ಸ್ಟೆನ್ಷನ್ ಕೊಡಲಾಗಿದೆ. ಬಿಹಾರದಲ್ಲಿ ಕೂಡ ಸುಪ್ರೀಂ ಕೋರ್ಟು ಈ ರೀತಿಯ ವಿನಾಯಿತಿ, ಈ ರೀತಿಯ ರಿಯಾಯಿತಿಯನ್ನು ಕೊಟ್ಟಿರಲಿಲ್ಲ, ತಡೆಯಾಜ್ಞೆ ಕೊಟ್ಟಿರಲಿಲ್ಲ, ಎಕ್ಸ್ಟೆನ್ಷನನ್ನು ಕೊಟ್ಟಿರಲಿಲ್ಲ, ಯಾವುವು ಆತ್ಮಹತ್ಯೆಗಳಾಗಿರಲಿಲ್ಲ, ಯಾವುದೇ ರೀತಿಯ ಆರೋಪಗಳು ಬರಲಿಲ್ಲ, ಯಾರು ನನ್ನ ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದೀನಿ ಅಂತ ಹೇಳಲಿಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಗೊಂದಲದ ಗೂಡಾಗಲಿಕ್ಕೆ ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಮತಾ ಬೇಗಂ ಅವರು. ಆದರೆ ಅವರಿಗೆ ಯಶಸ್ಸು ಸಿಗುವುದು ಅಷ್ಟು ಸುಲಭ ಅಲ್ಲ ಅನ್ನೋದು ಮಾತ್ರ 100ಕ್ಕೆ 100 ದಿಟ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.